ರಾಜ್ಯ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ದಿನಗೂಲಿ ನೌಕರರಾಗಿ ಏನು ಸುಮಾರು 32,000 ಜನ ಕಾಯಮಾದರು 2012 ವಿಧೇಯಕದಲ್ಲಿ. ಆ ವಿಧೇಯಕದಲ್ಲಿ ಅನೇಕ ಸೌಲಭ್ಯ ಇವ್ರಿಗೆ ಕೊಡಬೇಕು ಅಂತೇಳಿ ಸರ್ಕಾರ ಆ ವಿಧೇಯಕದಲ್ಲೇ ಪಾಸ್ ಮಾಡಿತ್ತು. ಆದರೆ ದುರದೃಷ್ಟಕರ ಅಂತಂದರೆ ಇದುವರೆಗೂ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ 100%. ಉದಾಹರಣೆಗೆ DA ಅವ್ರಿಗೆ 100% ಕೊಡಬೇಕಂತಿತ್ತು, HRA 100%, ಗಳಿಕೆ ರಜಾ ಕೊಡಬೇಕು. ಸೊ ಇಂಥವೆಲ್ಲ ಎಕ್ಸ್ ಗ್ರೇಸಿಯಾ ಕೊಡಬೇಕು, ಪೆನ್ಷನ್ ಕೊಡಬೇಕು, ಇಂಥವೆಲ್ಲ ಅದರಲ್ಲಿತ್ತು. ಆದರೆ ಅದನ್ನು ನಮ್ಗೆ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ ಅಂತಂದರೆ ಎಲ್ಲ ನೌಕರಿಗೆ ಕೊಟ್ಟಿದ್ದಾರೆ. ಸುಮಾರು 1.5-2 ಲಕ್ಷ ಜನ ಏನು ಇದ್ದಾರೆ ಪರ್ಮನೆಂಟ್, ಅವರಿಗೆಲ್ಲ 100% DA ಎಲ್ಲ ಕೊಡ್ತಾರೆ. ನಮ್ಮ ಕ್ಷೇಮಾಭಿವೃದ್ಧಿಯಲ್ಲಿ ಆದವ್ರಿಗೆ ಇವರಿಗೆ ಸ್ಟೆಪ್ ಮದರ್ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ, ಇವ್ರಿಗೆ ಕೊಟ್ಟಿಲ್ಲ. ನಾವು ಅನೇಕ ಸರ್ತಿ ಸರ್ಕಾರಕ್ಕೆ ಮನವಿ ಕೊಟ್ಟಾಗ 5% ಹೆಚ್ಚಿಗೆ ಮಾಡೋದು, 10% ಹೆಚ್ಚಿಗೆ ಮಾಡೋದು, 100% ಇವತ್ತಿಗೂ ಮಾಡಿಲ್ಲ. ನಾವು ಅನಿವಾರ್ಯವಾಗಿ ಕೆಲವರೆಲ್ಲ ಕೋರ್ಟಿಗೆ ಹೋದರು. ಕೋರ್ಟಿಗೆ ಹೋದಾಗ ವಿಭಾಗೀಯ ಪೀಠ, ಹೈಕೋರ್ಟಿನ ವಿಭಾಗೀಯ ಪೀಠ ತೀರ್ಪು ಕೊಡ್ತು ಇವರಿಗೆಲ್ಲ ಇಮಿಡಿಯೇಟ್ ಎಲ್ಲ ಬೆನಿಫಿಟ್ಸ್ ಕೊಡಬೇಕು ಅಂತೇಳಿ. ಅದನ್ನು ಇವತ್ತಿನವರೆಗೂ ಸರ್ಕಾರ ಇಂಪ್ಲಿಮೆಂಟ್ ಮಾಡಿಲ್ಲ. ಸರ್ಕಾರ ಏನು ಹೇಳ್ತಾ ಇದೆ, ಅದು DPRದು ಫೈಲು ಪಾರ್ಲಿಮೆಂಟ್ರಿ ಅಫೇರ್ಸಿಗೆ ಕಳಿಸ್ತಾರೆ, ಪಾರ್ಲಿಮೆಂಟ್ರಿ ಅಫೇರ್ಸ್ ಫೈಲು ಲಾ ಡಿಪಾರ್ಟ್ಮೆಂಟಿಗೆ ಕಳಿಸ್ತಾರೆ, ಅಲ್ಲಿಂದ ಹಣಕಾಸು ಇಲಾಖೆ, ಹಿಂಗೆ ಫೈಲ್ ಓಡಾಡಿಸ್ತಾನೆ ಇದ್ದಾರೆ. ಹೊರತಾಗಿ ಇದುವರೆಗೂ 100% ಇಂಪ್ಲಿಮೆಂಟೇ ಆಗಿಲ್ಲ. ನಾವು ಮೊನ್ನೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಭೇಟಿಯಾದಾಗ, ಇಲ್ಲ ಇದನ್ನು ನಾವು ಏನಾರ ಒಂದು ಡಿಸಿಷನ್ ತೊಗೊಳ್ತೀನಿ ಅಂತ, ಅಪೀಲು ಹೋಗಿಲ್ಲ. ಅವ್ರು ಅದರ ಮೇಲೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗ್ಬೋದಾಗಿತ್ತು, ಅದು ಕೂಡ ಹೋಗಿಲ್ಲ. ಯಾಕಂತಂದ್ರೆ ಅವ್ರಿಗೆ ಗೊತ್ತಿದೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋದರೆ ಇಮಿಡಿಯೇಟ್ ಡಿಸ್ಮಿಸ್ ಆಗ್ತದೆ. ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಸರ್ಕಾರ ಹತ್ರ ದುಡ್ಡಿಲ್ಲ ಅಂತೇಳಿ ಅನಾವಶ್ಯಕವಾಗಿ ಓಡಾಡಿಸ್ತಾ ಇದ್ದಾರೆ. ನಮಗೆ ಸ್ಟೆಪ್ ಮದರ್ಲಿ ಟ್ರೀಟ್ಮೆಂಟ್ ಬೇಡ, ನಮಗೆ ಎಲ್ಲ ರೀತಿಯ ಸೌಲಭ್ಯ ವಿಸ್ತರಣೆ ಆಗಬೇಕು. ಎಲ್ಲಕ್ಕಿಂತಲೂ ಮುಖ್ಯ, ಭಾಳ ಜನ ನಿವೃತ್ತಿಯಾಗಿ ಪಿಂಚಣಿ ಇಲ್ಲದೆ ಪರದಾಡ್ತಾ ಇದ್ದಾರೆ, ಅವ್ರ ಕಷ್ಟಕರ ಜೀವನ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಪಿಂಚಣಿ ಪ್ಲಸ್ 100% HRA, DA ಮತ್ತು ಲೀವ್ ಎನ್ಕ್ಯಾಶ್ಮೆಂಟು, ಎಕ್ಸ್ ಗ್ರೇಷಿಯಾ ಮತ್ತು ಫೆಸ್ಟಿವಲ್ ಅಡ್ವಾನ್ಸು, ಇಂಥವೆಲ್ಲ ನಮ್ಮ ಪ್ರಮುಖ 5 ಬೇಡಿಕೆ ಏನಿವೆ ಅವುಗಳನ್ನು ಬೇಗ ಈಡೇರಿಸಬೇಕು. ಇಲ್ಲದೇ ಇದ್ದರೆ 15 ದಿನ ನಾವು ಸರ್ಕಾರಕ್ಕೆ ಟೈಮ್ ಕೊಡ್ತಾ ಇದ್ದೀವಿ. 15 ದಿವಸದಲ್ಲಿ ಎಲ್ಲ ಬೇಡಿಕೆ ಅವ್ರು ಈಡೇರದೇ ಇದ್ದರೆ ನಾವು ಮತ್ತೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ಅಂಥೇಳಿ ಈ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ 90% ಕೊಟ್ಟಿದ್ದಾರೆ, ಇನ್ನೂ 10% ಕೊಟ್ಟಿಲ್ಲ. ಲೀವ್ ಎನ್ಕ್ಯಾಶ್ಮೆಂಟ್ ಮಾಡೇ ಇಲ್ಲ, ಎಕ್ಸ್ ಗ್ರೇಷಿಯಾ ಕೊಟ್ಟೇ ಇಲ್ಲ. ಸೊ ಅನೇಕ ಕೆಲವು ಸೌಲಭ್ಯ ಇವ್ರಿಗೆ ಕೊಟ್ಟೇ ಇಲ್ಲ. ಪೆನ್ಷನ್ ಇಲ್ಲೇ ಇಲ್ಲ. ಈಗ ಕೆಲಸ ಮಾಡಿ ಮನೆಗೆ ಹೋದವರಿಗೆ ₹1 ಪೆನ್ಷನ್ ಇಲ್ಲ. ಅವ್ರು ಯಾಕೆ ಕಷ್ಟಕರ ಜೀವನ ಮಾಡ್ತಾ ಇದ್ದಾರೆ, ಅದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು.